ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ವೆಂಕಟೇಶ್ ಗಾಂವ್ಕರ್, ವೇದ ವೆಲ್ನೆಸ್ ಸೆಂಟರ್, ನಿಸರ್ಗ ಮನೆ ಸಿರಿಸಿ ಆಯುರ್ವೇದ ವೈದ್ಯ. ವೀಕ್ಷಕರೇ, ನಿಮ್ಗೆಲ್ಲರಿಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಹೃತ್ಪೂರ್ವಕ ಸ್ವಾಗತ. ಇತ್ತೀಚಿನ ದಿನಗಳಲ್ಲಿ ನಾವು ಯೂಟ್ಯೂಬ್ನಲ್ಲಿ ಹಲವಾರು ವಿಡಿಯೋಸ್ಗಳನ್ನ ನೋಡ್ತಾ ಇರ್ತೇವೆ. ಅದರಲ್ಲಿ ಈ ಹಾಲಿನ ಬಗ್ಗೆ ಅಥವಾ ಹಸುವಿನ ಹಾಲಿನ ಬಗ್ಗೆ ಯಾವುದು ಸತ್ಯ ಯಾವುದು ಸುಳ್ಳು ಅನ್ನುವಂಥದ್ದು ನಮಗೆ ಗೊತ್ತಾಗದೇ ಇರುವಂಥ ಪರಿಸ್ಥಿತಿ ಬಂದಿದೆ. ನಾವು ಆಯುರ್ವೇದ ಡಾಕ್ಟರ್ಗಳು ಏನು ಹೇಳ್ತೀವಿ, ಆಯುರ್ವೇದ ಶಾಸ್ತ್ರದಲ್ಲಿ ಹಾಲಿನ ಬಗ್ಗೆ ಈ ರೀತಿ ಹೇಳಲಾಗಿದೆ, ಅದು ತುಂಬಾ ಒಳ್ಳೆಯದು, ಆರೋಗ್ಯಕ್ಕೆ ಕುಡೀರಿ ಅಂತ ಹೇಳ್ತೀವಿ. ಆದ್ರೆ ನೀವು ಮಾಡರ್ನ್ ಸೈನ್ಸ್ ಅಥವಾ ಮಾಡರ್ನ್ ರಿಸರ್ಚಸ್ ಪ್ರಕಾರ ಯಾವುದೇ ವಿಡಿಯೋವನ್ನ ನೋಡಿದ್ರು ಕೂಡ ಹಾಲು ಒಳ್ಳೆಯದು ಅಂತ ಹೇಳೋದಕ್ಕಿಂತ ಅದರಿಂದ ತೊಂದರೆಗಳು ಜಾಸ್ತಿ ಅಂತ ಹೇಳುವಂಥದ್ದೇ ಜಾಸ್ತಿ ಸಿಗ್ತಾ ಇದೆ. ಸೊ ಹಾಗಾದ್ರೆ ಸತ್ಯ ಏನು? ಸೊ ಇದನ್ನ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗುವಂಥದ್ದು ಹೇಗೆ, ಅಥವಾ ಹಾಲು ಕುಡಿದ್ರೂ ಕೂಡ ಅದನ್ನ ಸರಿಯಾಗಿ ಯಾವುದೇ ತೊಂದರೆಗಳಾಗದೇ ಇರುವಂತ ರೀತಿಯಲ್ಲಿ ಕುಡಿಯೋದು ಹೇಗೆ ಅನ್ನುವಂಥ ಒಂದು ಇಂಟ್ರೆಸ್ಟಿಂಗ್ ವಿಚಾರವನ್ನ ಇವತ್ತಿನ ವಿಡಿಯೋದಲ್ಲಿ ನಾವು ತಿಳ್ಕೊಳ್ಳೋಣ. ಮೊಟ್ಟ ಮೊದಲನೇದಾಗಿ ನಮ್ಮ ಆಯುರ್ವೇದ ಶಾಸ್ತ್ರದಲ್ಲಿ ಹಾಲಿನ ಬಗ್ಗೆ ಏನು ಉಲ್ಲೇಖ ಇದೆ? ಸೊ ನಾವಿಲ್ಲಿ ವೀಕ್ಷಕರೇ ನಿಮಗೆ ಗಮನಿಸ್ಕೊಳ್ಳಿ, ಹಾಲು ಅಂದ್ರೆ ನಾವಿಲ್ಲಿ ಹೇಳ್ತಾ ಇರೋದು ಗೋದುಗ್ಧ ಅಥವಾ ಹಸುವಿನ ಹಾಲು. ಸೊ ಅದು ದೇಸಿ ತಳಿನೋ ಅಥವಾ HF ಇನ್ನೊಂದು ಮಗದೊಂದು ಅಂತ ನೀವು ಕೇಳಬಾರ್ದು. ಇಲ್ಲಿ ಗೋದುಗ್ಧ ಅಥವಾ ಹಸುವಿನ ಹಾಲಿನ ಒಳ್ಳೆಯ ಕ್ವಾಲಿಟೀಸ್ ಬಗ್ಗೆ ಅಥವಾ ಅದರ ಗುಣಲಕ್ಷಣಗಳ ಬಗ್ಗೆ ಆಯುರ್ವೇದ ಶಾಸ್ತ್ರದಲ್ಲಿ ಏನ್ ಹೇಳಿದ್ದಾರೆ? ಮೊಟ್ಟ ಮೊದಲನೇದಾಗಿ ಅದು ಮಧುರ ರಸ, ಶೀತವೀರ್ಯ, ಮಧುರ ವಿಪಾಕ. ಅಂದ್ರೆ ನಾವು ಅದನ್ನ ಕುಡಿದಾಗ್ಲೂ ಕೂಡ ಸ್ವೀಟ್ ಆಗಿರ್ತದೆ, ಹೊಟ್ಟೆಗೆ ಹೋದ್ಮೇಲೂ ಕೂಡ ತಂಪನ್ನ ಮತ್ತು ಒಂದು ಮಧುರವಾದ ಭಾವನೆಯನ್ನ ಉಂಟು ಮಾಡ್ತದೆ ಅಂತ ಹೇಳುವಂಥದ್ದು. ಸೊ ಇದರಿಂದಾಗಿ ಹಲವಾರು ತೊಂದರೆಗಳಿಗೆ ಇದು ಮದ್ದಾಗಿ ಪರಿಣಮಿಸ್ತದೆ. ಮೊಟ್ಟ ಮೊದಲನೇದಾಗಿ ಪಿತ್ತದ ವಿಕಾರಗಳಿಗೆ, ಸೊ ಶರೀರ ಅತಿಯಾಗಿ ಉಷ್ಣ ಆಗುವಂಥದ್ದು, ಅಥವಾ ವಾತದ ವಿಕಾರಗಳಿಗೆ, ಶರೀರ ಸೊರಗಿರುವಂಥದ್ದು, ವೀಕ್ನೆಸ್ ಆಗುವಂಥದ್ದು, ನರಗಳಲ್ಲಿ ಮಾಂಸಖಂಡಗಳಲ್ಲಿ ಸುಸ್ತಾಗುವಂಥದ್ದು, ಇದೆಲ್ಲವೂ ಕೂಡ ವಾತದ ಲಕ್ಷಣ. ಈ ವಾತ ಮತ್ತು ಪಿತ್ತದ ಸಮಸ್ಯೆಗೆ ಗೋದುಗ್ಧ ಅನ್ನುವಂಥದ್ದು ರಾಮಬಾಣವಾಗಿ ಕೆಲಸ ಮಾಡ್ತದೆ. ಸೊ ಇದರ ಜೊತೆಗೆ ಇದು ಬಲ್ಯ, ವೃಷ್ಯ ಮತ್ತು ಧಾತುಗಳನ್ನ ವೃದ್ಧಿ ಮಾಡುವಂಥದ್ದು ಅಂತ ಹೇಳಲಾಗಿದೆ. ಅಂದ್ರೆ ಇದು ನಮಗೆ ಶಕ್ತಿಯನ್ನ ಕೊಡುವಂಥದ್ದು. ವೃಷ್ಯ ಅಂತಂದ್ರೆ ಏನು? ಲೈಂಗಿಕ ಆಸಕ್ತಿಯನ್ನು ಹೆಚ್ಚು ಮಾಡುವಂಥದ್ದು, ವೀರ್ಯ ಉತ್ಪಾದನೆಯನ್ನು ಹೆಚ್ಚು ಮಾಡುವಂಥದ್ದು. ಅದರ ಜೊತೆಗೆ ನಮ್ಮ ಸಂಪೂರ್ಣ ಶರೀರದಲ್ಲಿ ಇರುವಂತಹ ಧಾತುಗಳನ್ನ, ಸಪ್ತ ಧಾತುಗಳು ಅಂತ ನಾವೇನ್ ಹೇಳ್ತೀವಿ, ಅವುಗಳನ್ನೆಲ್ಲವನ್ನು ಕೂಡ ವೃದ್ಧಿ ಮಾಡುವಂತಹದ್ದು ಅಂತ ಹೇಳಲಾಗಿದೆ. ಅದರ ಜೊತೆಗೆ ಇದು ಮಾನಸಿಕವಾಗಿ ಮನುಷ್ಯನನ್ನ ಒಂದು ಹತೋಟಿಗೆ ತರುವಂತದ್ದು. ಯಾರಿಗೆ ಅತಿಯಾದ ಉನ್ಮಾದದ ಲಕ್ಷಣಗಳಿದೆ ಅಥವಾ ಹೈಪರ್ ಆಕ್ಟಿವಿಟಿ ಇದೆ, ಅದಕ್ಕೆಲ್ಲದಕ್ಕೂ ಕೂಡ ಒಳ್ಳೆಯದು. ಸೊ ಇದು ಶರೀರಕ್ಕೆ ಮನಸ್ಸಿಗೂ ಕೂಡ ತುಂಬಾ ಆಹ್ಲಾದಕರ ಭಾವನೆಯನ್ನು ಉಂಟು ಮಾಡುತ್ತೆ ಅಂತ ಹೇಳುವಂಥದ್ದು. ಸೊ ಇದೆಲ್ಲವೂ ಕೂಡ, ಇದು ನಾನು ನಿಮ್ಗೆ ಹೇಳ್ತಾ ಇರೋದು ಮುಖ್ಯಾಂಶಗಳಷ್ಟೇ. ಸೊ ಹಾಲಿನ ಬಗ್ಗೆ ತುಂಬಾ ಡೀಪ್ ಆದಂತಹ ಉಲ್ಲೇಖ ಆಯುರ್ವೇದ ಶಾಸ್ತ್ರದಲ್ಲಿದೆ. ಇದೆಲ್ಲದಕ್ಕೂ ಇದು ಒಳ್ಳೆಯದು ಅನ್ನುವಂಥದ್ದು ಹೇಳಲಾಗಿದೆ. ಸೊ ಕಫದ ಸಮಸ್ಯೆ ಇದ್ದವರು, ಸೊ ಯಾರಿಗೆ ಅಸ್ತಮ ಅಥವಾ ಪದೇ ಪದೇ ನೆಗಡಿ ಆಗುವಂಥದ್ದು, ಗಂಟಲಿನಲ್ಲಿ ಸಮಸ್ಯೆ ಇರುವಂಥದ್ದು, ಅತಿಯಾಗಿ ಸ್ಥೌಲ್ಯ ಇದೆ, ಇದೆಲ್ಲ ಸಮಸ್ಯೆಗಳಲ್ಲಿ ಹಾಲಿನ ಉತ್ಪಾದನೆಯನ್ನ ಮಾಡದೇ ಇರುವಂಥದ್ದು ಒಳ್ಳೆಯದು. ಯಾಕೆಂದ್ರೆ ಅದು ಕಫ ವೃದ್ಧಿ ಮಾಡುವಂತ ಸಾಧ್ಯತೆ ಇರ್ತದೆ ಅನ್ನುವಂಥದ್ದು ಕೂಡ ಉಲ್ಲೇಖ ಇದೆ. ಸೊ ಹಾಗಾಗಿ ಸಾಮಾನ್ಯವಾಗಿ ಈಗ ನಾನು ಹೇಳಿದಂತಹ ಎಲ್ಲಾ ಕಂಡೀಷನ್ ಅವರು ಕೂಡ ಹಾಲನ್ನ ಕುಡಿಬಹುದು ಅನ್ನುವಂಥದ್ದು ಆಯುರ್ವೇದ ಶಾಸ್ತ್ರದ ಪ್ರಕಾರ ಉಲ್ಲೇಖ ಆಗುವಂಥದ್ದು. ಆದ್ರೆ ಮಾಡರ್ನ್ ರಿಸರ್ಚಸ್ ಪ್ರಕಾರ ನೀವು ಇತ್ತೀಚಿನ ದಿನಗಳಲ್ಲಿ ಯಾವುದೇ ಆರ್ಟಿಕಲ್ಸ್ ಅನ್ನ ತೆಗೆದು ನೋಡಿದ್ರು ಕೂಡ ಮಾಡರ್ನ್ ರಿಸರ್ಚಸ್ ಅಲ್ಲಿ ಇದನ್ನ ಅಲ್ಲಗಳಿಲಾಗುತ್ತೆ. ಯಾಕೆ? ಸೊ ಈ ನ್ಯೂ ಬಾರ್ನ್ ಬೇಬೀಸ್ ಅಲ್ಲಿ ಅಥವಾ ಇನ್ಫ್ಯಾಂಟ್ಸ್ ಅಂತ ನಾವೇನ್ ಹೇಳ್ತೀವಿ, ಈ ಹಾಲು ಕುಡಿಯುವಂತ ವಯಸ್ಸಿನ ಸಣ್ಣ ಮಕ್ಕಳಲ್ಲಿ ಹಾಲನ್ನ ಡೈಜೆಷನ್ ಮಾಡ್ಕೊಳ್ಳುವಂತ ಕೆಪಾಸಿಟಿ ಚೆನ್ನಾಗಿರುತ್ತೆ. ಅದನ್ನ ಲ್ಯಾಕ್ಟೋಸ್ ಅಬ್ಸಾರ್ಪ್ಷನ್ ಕೆಪಾಸಿಟಿ ಅಂತ ಹೇಳ್ತಾರೆ. ಸೊ ಈ ಹಾಲಿನಲ್ಲಿ ಲ್ಯಾಕ್ಟೋಸ್ ಅನ್ನುವಂಥ ಒಂದು ಸಕ್ಕರೆ ಅಂಶ ಇದೆ. ಸೊ ಈ ಒಂದು ಲ್ಯಾಕ್ಟೋಸ್ ಸಕ್ಕರೆ ಅಂಶ ಮನುಷ್ಯನಿಗೆ ಸಣ್ಣ ವಯಸ್ಸಿನಲ್ಲಿ ಡೈಜೆಷನ್ ಕೆಪಾಸಿಟಿ ಚೆನ್ನಾಗಿರುತ್ತೆ. ವಯೋಸಹಜವಾಗಿ ಆಗ್ತಾ ಬಂದ ಹಾಗೆ ಈ ಲ್ಯಾಕ್ಟೋಸ್ ಡೈಜೆಷನ್ ಕೆಪಾಸಿಟಿ ಕಡಿಮೆ ಆಗುತ್ತೆ ಅನ್ನುವಂಥದ್ದು ಪಾಶ್ಚಾತ್ಯ ದೇಶಗಳಲ್ಲಿ ಆಗ್ತಾ ಇರುವಂತಹ ಒಂದು ಸಂಶೋಧನೆ. ಆದರೆ ಇದು ಸಂಪೂರ್ಣ ಸತ್ಯ ಅನ್ನುವಂಥದ್ದು ಪ್ರಶ್ನಾತೀತ. ಯಾಕೆ ಅಂತ ಹೇಳಿದ್ರೆ, ಇಷ್ಟು ವರ್ಷಗಳಲ್ಲಿ ನಮ್ಮ ಪೂರ್ವಜರು ಕೂಡ ಈ ಹಾಲನ್ನ ಕುಡಿತಾ ಬಂದಿದ್ದಾರೆ, ಅವರಿಗೆಲ್ಲರಿಗೂ ಕೂಡ ಡೈಜೆಷನ್ ಆಗಿದೆ ಅಂತ ನೀವು ಹೇಳೋದಾದ್ರೆ ಅದು ಖಂಡಿತ ಹೌದು. ಸೊ ನಮ್ಮ ಅನುಭವದ ಪ್ರಕಾರವೂ ಕೂಡ ಸಾಮಾನ್ಯವಾಗಿ ಭಾರತದ ಮತ್ತು ಈ ಏಷ್ಯಾ ಖಂಡದ ಈ ಒಂದು ಮನುಷ್ಯರಲ್ಲಿ ಈ ಹಾಲನ್ನು ಡೈಜೆಷನ್ ಮಾಡ್ಕೊಳ್ಳುವಂತ ಕೆಪಾಸಿಟಿ ಚೆನ್ನಾಗಿದೆ. ಹಾಗಾಗಿ ಈ ಒಂದು ಪಾಯಿಂಟ್ ಆಫ್ ವ್ಯೂ ನಲ್ಲಿ ನೀವು ನೋಡೋದಾದ್ರೆ ನಾವು ಭಾರತೀಯರು ಹಾಲನ್ನ ಕುಡಿಯೋದಕ್ಕೆ ಹೆದರುವಂತ ಅವಶ್ಯಕತೆ ಇಲ್ಲ ಅನ್ನುವಂಥದ್ದು. ಸೊ ಇದರ ಜೊತೆಗೆ ಇನ್ನೊಂದು ಮುಖ್ಯ ವಿಚಾರ ಈ ಒಂದು ಮಾಡರ್ನ್ ಸೈನ್ಸ್ ನಲ್ಲಿ ಹೇಳುವಂಥದ್ದು ಏನು ಅಂತಂದ್ರೆ, ಅದು ಪ್ರೋಟೀನ್ ಮತ್ತು ಫ್ಯಾಟ್ ನ ರಿಚೆಸ್ಟ್ ಸೋರ್ಸ್ ಆಗಿರುತ್ತೆ. ಈ ಮಿಲ್ಕ್ ಅನ್ನುವಂಥದ್ದು ಪ್ರೋಟೀನ್ ಮತ್ತು ಫ್ಯಾಟ್ ನ ರಿಚೆಸ್ಟ್ ಸೋರ್ಸ್ ಆಗಿರೋದ್ರಿಂದಾಗಿ ಇದು ಡೈಜೆಷನ್ ಅನ್ನ ಕರೆಕ್ಟ್ ಆಗಿ ಆಗದೆ ಇರುವಂತ ರೀತಿಯಲ್ಲಿ ಮಾಡ್ಬಿಡುತ್ತೆ.
ಇದು ಹೆವಿ ಆಗುತ್ತೆ, ಗ್ಯಾಸ್ ಅನ್ನ ಉಂಟು ಮಾಡುತ್ತೆ, ಬ್ಲೋಟಿಂಗ್ ಅನ್ನ ಉಂಟು ಮಾಡುತ್ತೆ, ಎಷ್ಟೋ ಜನಕ್ಕೆ ಇದರಿಂದ ತೊಂದರೆ ಆಗುತ್ತೆ ಅನ್ನುವಂಥದ್ದು ಕೂಡ ರಿಸರ್ಚಸ್ ಆಗ್ತಾ ಇದೆ. ಆದರೆ ಇದು ಕೂಡ ಸಂಪೂರ್ಣವಾಗಿ ಸತ್ಯ ಅಂತ ಹೇಳಲಿಕ್ಕೆ ಆಗ್ತಾ ಇಲ್ಲ. ಸೊ ಇದು ವ್ಯಕ್ತಿಯಿಂದ ವ್ಯಕ್ತಿಗೆ ಬದಲಾವಣೆ ಆಗುತ್ತೆ. ವೀಕ್ಷಕರೇ, ನಮ್ಮ ಹೊಟ್ಟೆಯಲ್ಲಿ ಇರುವಂತ ಎನ್ಸೈಮ್ಸ್ಗಳು, ಈ ಹಾಲಿನಲ್ಲಿರುವಂತ ಪ್ರೋಟೀನ್ ಮತ್ತು ಸಕ್ಕರೆ ಅಂಶ ಮತ್ತು ಫ್ಯಾಟ್ ಅನ್ನ ಡೈಜೆಷನ್ ಮಾಡಿ ಅಬ್ಸಾರ್ಬ್ ಮಾಡುವಂತ ಎನ್ಸೈಮ್ಸ್ ಗಳೇನಿದೆ ಅದು ವ್ಯಕ್ತಿಯಿಂದ ವ್ಯಕ್ತಿಗೆ ಬದಲಾವಣೆ ಇರ್ತದೆ. ಹಾಗಾಗಿ ಈ ಲ್ಯಾಕ್ಟೇಸ್ ಅನ್ನುವಂಥದ್ದು ಮುಖ್ಯವಾದಂತ ಎನ್ಸೈಮ್. ಅಲ್ಲಿರುವಂತ ಲ್ಯಾಕ್ಟೋಸ್ ಅನ್ನ ಅದು ಪರಿವರ್ತನೆ ಮಾಡುವಂತ ಲ್ಯಾಕ್ಟೇಸ್ ಎನ್ಸೈಮ್ಸ್ ಸಾಮಾನ್ಯವಾಗಿ ನಮ್ಮ ಭಾರತೀಯರಲ್ಲಿ ಹೆಚ್ಚಾಗಿ ಇದೆ ಅನ್ನುವಂಥದ್ದು ಕೂಡ ರಿಸರ್ಚಸ್ ಆಗಿದೆ. ಹಾಗಾಗಿ ಈ ಒಂದು ಇಂಡೈಜೆಷನ್ ಆಗುತ್ತೆ ಅನ್ನುವಂಥದ್ದನ್ನ ನೀವೇ ವ್ಯಕ್ತಿತ್ವ ಅನುಭವಿಸ್ಬೇಕು. ನಿಮಗೆ ಅದರಿಂದ ಇಂಡೈಜೆಷನ್ ಆಗ್ತಾ ಇದೆಯಾ, ಗ್ಯಾಸ್ ಬ್ಲೋಟಿಂಗ್ ಆಗ್ತಾ ಇದೆಯಾ, ಖಂಡಿತವಾಗಿ ನಿಮ್ಗೆ ಅದು ಲ್ಯಾಕ್ಟೋಸ್ ಇಂಟಾಲರೆನ್ಸ್ ಇರಬಹುದು ಅಥವಾ ಇನ್ನಿತರ ಒಂದು ಸಮಸ್ಯೆ ಇರಬಹುದು. ಅವಾಗ ನೀವು ಹಾಲನ್ನ ಕುಡಿಯೋದು ಬೇಡ. ಯಾರಿಗೆ ಏನು ತೊಂದರೆ ಆಗ್ತಾ ಇಲ್ಲ, ದಿನನಿತ್ಯದ ಜೀರ್ಣಕ್ರಿಯೆಯಂತೆ ಆಗ್ತಾ ಇದೆ, ಅವರು ಖಂಡಿತವಾಗಿ ಅದನ್ನ ಬಿಡೋದು ಬೇಡ. ಯಾರು ಈಗಾಗಲೇ ಕುಡಿತಾ ಇದ್ದೀರಿ, ಈ ಎಲ್ಲಾ ಆರ್ಟಿಕಲ್ಸ್ ಅನ್ನ, ಈ ಒಂದು ಮಾಹಿತಿಗಳನ್ನ ನೋಡಿ ಹಾಲು ಕುಡಿಯೋದನ್ನ ನಿಲ್ಲಿಸೋ ಅವಶ್ಯಕತೆ ಇಲ್ಲ ಅನ್ನುವಂಥದ್ದು. ಸೊ ಇದರ ಜೊತೆಗೆ ಇನ್ನೊಂದು ಮುಖ್ಯ ವಿಚಾರ ಏನು ಅಂತ ಹೇಳಿದ್ರೆ, ಇತ್ತೀಚಿನ ದಿನಗಳಲ್ಲಿ ಈ ಒಂದು ಹಸುವಿಗೆ ಇಂಜೆಕ್ಷನ್ ಅನ್ನ ಕೊಡುವುದರ ಮೂಲಕ ಅಥವಾ ಇನ್ನಿತರ ಕೆಮಿಕಲ್ ವಿತ್ ಫುಡ್ ಅನ್ನ ತಿನ್ನಿಸುವುದರ ಮೂಲಕ ಹಾಲನ್ನು ಉತ್ಪಾದನೆ ಮಾಡಲಾಗುತ್ತೆ. ಸೊ ಅದರಲ್ಲಿ ತುಂಬಾ ಕೆಮಿಕಲ್ಸ್ ಬರುತ್ತೆ ಅನ್ನುವಂಥದ್ದು ಒಂದು ವಿಚಾರ. ಸೊ ಈ ವಿಚಾರವನ್ನ ಕೂಡ ನೀವು ಗಮನಿಸೋದಾದ್ರೆ ನಮ್ಮ ಭಾರತ ದೇಶದಲ್ಲಿ ಇದಕ್ಕೂ ಕೂಡ ಪರಿಹಾರ ಇದೆ. ನಾವು ಇತ್ತೀಚಿನ ದಿನಗಳಲ್ಲಿ ಜಾಗರೂಕರಾಗ್ತಾ ಇದ್ದೇವೆ. ಹೆಚ್ಚಾಗಿ ದೇಸಿ ತಳಿಯ ಹಾಲನ್ನ ಬಳಸಬೇಕು ಅನ್ನುವಂಥದ್ದನ್ನ ನಾವು ತಿಳ್ಕೊಳ್ತಾ ಇದ್ದೇವೆ. ಸೊ ಯಾರು ನಿಮ್ಮ ಮನೆ ಹತ್ತಿರದಲ್ಲಿ ದೇಸಿ ತಳಿಯ ಹಾಲನ್ನ ಕೊಡ್ತಾರೆ ಅವರಿಂದ ತಗೊಳ್ಳಿ. ನಮ್ಮ ಆರೋಗ್ಯಕ್ಕೆ ನಾವು ದುಡಿತಾ ಇರುವಂಥದ್ದು, ನಮ್ಮ ಆರೋಗ್ಯವಾಗಿ ಬದುಕಲಿಕ್ಕೆ ನಾವು ನೋಡ್ತಾ ಇರುವಂಥದ್ದು. ಹಾಗಾಗಿ 1-2 ರೂಪಾಯಿ ಹೆಚ್ಚಿಗೆ ಆದ್ರೂ ತೊಂದರೆ ಇಲ್ಲ. ಒಳ್ಳೆಯ ಹಾಲನ್ನ, ದೇಸಿ ತಳಿಯ ಹಾಲನ್ನ ನೀವು ತಗೊಂಡು ಕುಡಿದಲ್ಲಿ ಖಂಡಿತವಾಗಿ ಈ ಒಂದು ಕೆಮಿಕಲ್ ಒಂದು 100% ಅಲ್ಲ ಅಂದ್ರೂ ಕೂಡ 90% ಕೆಮಿಕಲ್ ಫ್ರೀ ಇರುವಂತಹ ಹಾಲು ನಿಮ್ಗೆ ಖಂಡಿತವಾಗಿ ಎಲ್ಲ ಕಡೆಗಳಲ್ಲೂ ಸಿಗುತ್ತೆ. ಈ ಒಂದು ಹಾಲನ್ನ ಬಳಸದಲ್ಲಿ ನಿಮಗೆ ಹಾಲಿನ ಸಂಪೂರ್ಣ ಉಪಯೋಗಗಳು ಕೂಡ ಸಿಗ್ತದೆ. ಯಾವುದೇ ಕೆಮಿಕಲ್ ನಿಂದ ಆಗುವ ತೊಂದರೆಗಳಿಗೆ ನೀವು ತುತ್ತಾಗದೇ ಇರೋ ರೀತಿಯಲ್ಲಿ ನೋಡ್ಕೋಬಹುದು ಅನ್ನುವಂಥದ್ದು. ಸೊ ಈ 3 ವಿಚಾರವನ್ನ ನಾನು ಈ ಪಾಶ್ಚಾತ್ಯ ಒಂದು ರಿಸರ್ಚಸ್ ನಲ್ಲಿ ಹೇಳಿರುವಂತ ವಿಚಾರವನ್ನ ನಮ್ಮ ಪರಿಸ್ಥಿತಿಗೆ ಅನುಗುಣವಾಗಿ ನಿಮ್ಗೆ ಅಳವಡಿಸಿ ಹೇಳಿರುವಂಥದ್ದು. ಸೊ ಇನ್ನೊಂದು ಮುಖ್ಯ ವಿಚಾರವಾಗಿ ಹೇಳ್ಬೇಕು ಅಂತ ಹೇಳಿದ್ರೆ, ಹಾಲು ಸಮತೋಲಿತ ಆಹಾರ ಅಂತ ಹೇಳ್ತಾರೆ. ಸೊ ಎಲ್ಲಾ ಪೋಷಕಾಂಶಗಳನ್ನ ಒಳ್ಳೆ ಪ್ರಮಾಣದಲ್ಲಿ ಅಥವಾ ರಿಚ್ ಪ್ರಮಾಣದಲ್ಲಿ ಹೊಂದಿರುವಂತಹ ಆಹಾರ ಯಾವುದು ಅಂತ ಹೇಳಿದ್ರೆ ಅದು ಹಾಲು ಅಂತ ಹೇಳುವಂಥದ್ದು. ಸೊ ಸಾಮಾನ್ಯವಾಗಿ ಸಸ್ಯಾಹಾರಿಗಳು, ಮಾಂಸಾಹಾರಿಗಳು ಎಲ್ಲರೂ ಕೂಡ ನಮ್ಮ ಭಾರತ ದೇಶದಲ್ಲಿ ಹೆಚ್ಚಾಗಿ ಬಳಸ್ತಾ ಇರುವಂತಹ ಆಹಾರ, ನಮಗೆಲ್ಲರಿಗೂ ಬಳಸಬೇಕು ಅಂತ ಉಪದೇಶ ಆಗಿರುವಂತಹ ಆಹಾರ. ಹಾಗಾಗಿ ಇದರಲ್ಲಿ ಪ್ರೋಟೀನ್ ಇದೆ ಮತ್ತು ಫ್ಯಾಟ್ ಇದೆ ಮತ್ತು ಕಾರ್ಬೋಹೈಡ್ರೇಟ್ ಇದೆ. ಇದೆಲ್ಲವೂ ಕೂಡ ಸಮತೋಲಿತವಾಗಿ ಇರುವಂತಹದ್ದು. ಸೊ ಮೈಕ್ರೋ ನ್ಯೂಟ್ರಿಯೆಂಟ್ಸ್, ಕ್ಯಾಲ್ಸಿಯಂ ಇದೆ, ಫಾಸ್ಫರಸ್ ಇದೆ, ಮ್ಯಾಗ್ನೀಷಿಯಂ ಇದೆ. ಇದೆಲ್ಲವೂ ಕೂಡ ನಿಮಗೆ ಒಂದೇ ಒಂದು ಆಹಾರದಲ್ಲಿ ರಿಚ್ ಆಗಿ ಸಿಗ್ತಾ ಇದೆ ಅಂತಂದ್ರೆ ಅದು ಖಂಡಿತವಾಗಿ ಹಾಲಿನಲ್ಲಿ, ಅದರಲ್ಲೂ ಮುಖ್ಯವಾಗಿ ಒಂದು ಹಸುವಿನ ಹಾಲಿನಲ್ಲಿ. ಸೊ ಇದನ್ನ ನೀವು ಖಂಡಿತವಾಗಿ ಆಲೋಚಿಸ್ಬೇಕು. ಸೊ ಆಯುರ್ವೇದ ಶಾಸ್ತ್ರದ ಪ್ರಕಾರವೂ ನೋಡಿದ್ದೀನಿ, ಅದರ ಜೊತೆಗೆ ಮಾಡರ್ನ್ ರಿಸರ್ಚಸ್ ಅನ್ನ ನಮ್ಮ ಪರಿಸ್ಥಿತಿಗೆ ಅನುಗುಣವಾಗಿ ಕೂಡ ನಾನು ನಿಮ್ಗೆ ಹೇಳಿದ್ದೀನಿ. ಸೊ ಇಲ್ಲಿಂದ ಮುಂದೆ ವಿವೇಚನೆ ನಿಮಗೆ ಬಿಟ್ಟಿದ್ದು. ಖಂಡಿತವಾಗಿ 1-2 ಸಮಸ್ಯೆ ಉಳ್ಳವರು ಈ ಒಂದು ಹಾಲನ್ನ ಕುಡಿಯೋದು ಬೇಡ ಅಂತ ನಾನೇ ಸಜೆಸ್ಟ್ ಮಾಡ್ತೀನಿ. ಅದು ಯಾವುದು ಅಂತ ಹೇಳಿದ್ರೆ, ಮೊಟ್ಟ ಮೊದಲನೇದಾಗಿ ಈ ಒಂದು ಆಟೋ ಇಮ್ಯೂನ್ ತೊಂದರೆಗಳು, ಅದರಲ್ಲೂ ಮುಖ್ಯವಾಗಿ ಆಮವಾತ, ಸೋರಿಯಾಸಿಸ್ ಇರುವಂತದ್ದು ಮತ್ತು IBS ನ ಸಮಸ್ಯೆ ಇರುವಂತವ್ರು. ವೀಕ್ಷಕರು ಇನ್ನೊಮ್ಮೆ ಹೇಳ್ತಾ ಇದ್ದೇನೆ, ಆಟೋ ಇಮ್ಯೂನ್ ಸಮಸ್ಯೆ ಇರುವಂತವರು, ಆಮವಾತ, ಸೋರಿಯಾಸಿಸ್ ಮತ್ತು IBS ನ ಸಮಸ್ಯೆ ಉಳ್ಳವರು ಈ ಒಂದು ಹಾಲನ್ನ ಕುಡಿಯೋದು ಬೇಡ. ಅಥವಾ ಯಾರಿಗೆ ಅಗ್ನಿಮಾಂದ್ಯ ಇದೆ ಅಥವಾ ಡೈಜೆಷನ್ ಕೆಪಾಸಿಟಿ ತುಂಬಾ ಕಡಿಮೆ ಇದೆ, ಸೊ ಒಂದು ಆಹಾರವನ್ನು ತಗೊಂಡ್ರೆ ಹಸಿವೆ ಆಗೋದಿಲ್ಲ ನನಗೆ ಅಂತ ಹೇಳುವಂತವ್ರು ನೀವಾಗಿದ್ರೆ ಸಂಜೆ 6 ಗಂಟೆ ನಂತರ ಹಾಲನ್ನ ಕುಡಿಯೋದು ಬೇಡ. ಅಥವಾ ಹಾಲಿಗೆ ಸಕ್ಕರೆಯನ್ನ ಹಾಕಿಕೊಂಡು ಕುಡಿಯುವಂಥದ್ದು ಬೇಡ. ಇದು ವೆರಿ ಇಂಪಾರ್ಟೆಂಟ್ ಪಾಯಿಂಟ್, ನೀವು ಗಮನಿಸ್ಕೊಳ್ಬೇಕಾಗಿರುವಂಥದ್ದು. ಆಲ್ರೆಡಿ ಈಗ ನಾನು ಹೇಳಿರುವಂತೆ ಹಾಲಿನಲ್ಲಿ ಈ ಲ್ಯಾಕ್ಟೋಸ್ ಅನ್ನುವಂಥ ಸಕ್ಕರೆ ಅಂಶ ಇದ್ದೇ ಇದೆ. ಸೊ ಅದು ಕುಡಿಲಿಕ್ಕೂ ಕೂಡ ಟೇಸ್ಟಿಯಾಗೇ ಇರುತ್ತೆ. ಹಾಗಾಗಿ ನೀವು ಮೇಲಿಂದ ಸಕ್ಕರೆಯನ್ನ ಹಾಕೊಂಡು ಕುಡಿಯುವಂಥದ್ದು ಬೇಡ. ಸೊ ಆ ಸಕ್ಕರೆಯಲ್ಲಿರುವಂಥ ಕೆಮಿಕಲ್ಸ್ ಮತ್ತೆ ಆ ಎಕ್ಸ್ಟ್ರಾ ಶುಗರ್ ಅಂಶ ಏನಿದೆ ಅದೆಲ್ಲವೂ ಕೂಡ ನಮ್ಮ ಶರೀರಕ್ಕೆ ಹೋದಂಗ ಆಗ್ತದೆ. ಹಾಗಾಗಿ ನೀವು ಹಾಲನ್ನ ಕುಡಿಬಹುದು. ಆಟೋ ಇಮ್ಯೂನ್ ಸಮಸ್ಯೆ ಇಲ್ಲದೆ, ನಿಮ್ಗೆ ತೀರಾ ಅಜೀರ್ಣದ ಸಮಸ್ಯೆ ಇಲ್ಲ ಅಂತ ಆದ್ರೆ ಖಂಡಿತವಾಗಿ ಹಾಲನ್ನ ಕುಡಿಬಹುದು. ಆದ್ರೆ ಸಕ್ಕರೆ ಹಾಕೊಂಡು ಕುಡಿಯೋದು ಬೇಡ. ಅದರ ಜೊತೆಗೆ ರಾತ್ರಿ ಹೊತ್ತಿನಲ್ಲಿ ನೀವು ಹಾಲನ್ನ ಕುಡಿಲೇಬೇಕು ಅಂತ ಅನ್ಸಿದ್ರೆ ಅಥವಾ ಕುಡಿಬೇಕಾಗಿದೆ ಮತ್ತೆ ಯಾವುದೇ ಆಹಾರ ಇಲ್ಲ ಅಂತ ಅನ್ಸಿದ್ರೆ ಸ್ವಲ್ಪ ಅರಿಶಿಣದ ಪುಡಿಯನ್ನ ಹಾಕೊಂಡು ಅಥವಾ ಸ್ವಲ್ಪ ಜೇನುತುಪ್ಪವನ್ನ ಹಾಕೊಂಡು ಕುಡಿಯುವಂಥದ್ದು ಉತ್ತಮ. ಸೊ 2 ಎಕ್ಸ್ಟ್ರಾ ಒಂದು ಸಬ್ಸ್ಟಿಟ್ಯೂಟ್ಸ್ ಅನ್ನ ನಿಮ್ಗೆ ಹೇಳಿದ್ದೀನಿ.
ಸೊ ಈ ಒಂದು ಸಕ್ಕರೆಯನ್ನು ಹಾಕೊಂಡು ಕುಡಿಯೋದ್ರ ಬದಲು ಅರಿಶಿಣದ ಪುಡಿಯನ್ನು ಹಾಕೊಂಡು ಅಥವಾ ಸ್ವಲ್ಪ ಜೇನುತುಪ್ಪವನ್ನು ಹಾಕೊಂಡು, ಶುದ್ಧವಾದಂತಹ ಜೇನುತುಪ್ಪ ಆದ್ರೆ ತುಂಬಾ ಒಳ್ಳೆಯದು, ಇದನ್ನ ಹಾಕೊಂಡು ಕುಡಿಯುವಂತದ್ದು ಉತ್ತಮ. ಇದರಿಂದ ಹಾಲಿನಲ್ಲಿ ಇರುವಂತ ಕಫವನ್ನು ಹೆಚ್ಚಿಗೆ ಮಾಡೋ ಗುಣವನ್ನು ಸ್ವಲ್ಪ ಕಡಿಮೆ ಮಾಡ್ದಂಗ ಆಗುತ್ತೆ. ಸೊ ವೀಕ್ಷಕರೇ, ಈ ಒಂದು ವಿಡಿಯೋದಲ್ಲಿ ನಾನು ನಿಮ್ಗೆ ಏನ್ ಹೇಳ್ತಾ ಇರುವಂತದ್ದು ಅಂತ ಹೇಳಿದ್ರೆ, ಹಾಲನ್ನ ಅಥವಾ ಹಸುವಿನ ಹಾಲನ್ನ ಕುಡಿಯುವಂತದ್ದು ಒಳ್ಳೆಯದೇ. ಅದರಲ್ಲೂ ನಮ್ಮ ಭಾರತೀಯರ ಒಂದು ಜೀನ್ಸ್ ಅನ್ನ ಸ್ಟಡಿ ಮಾಡಿರೋ ಪ್ರಕಾರ ಇದು ನಮ್ಮ ಭಾರತೀಯರಿಗೆ ಅತಿ ಹೆಚ್ಚಿನ ಸಮಸ್ಯೆಯನ್ನೇನು ಉಂಟು ಮಾಡೋದಿಲ್ಲ ಅನ್ನುವಂಥದ್ದು. ಸೊ ಈ ಒಂದು ವಿಚಾರವನ್ನ ನೀವು ಗಮನಿಸ್ಕೊಂಡು ಯಾವುದೋ ಒಂದು ಆರ್ಟಿಕಲ್ ಅನ್ನ ಅಥವಾ ಇನ್ನಿತರ ತಪ್ಪು ಮಾಹಿತಿಯನ್ನ ಓದ್ಕೊಂಡು ಹಾಲು ಕುಡಿಯೋದನ್ನ ಸಂಪೂರ್ಣವಾಗಿ ನಿಲ್ಲಿಸ್ಬಿಟ್ರೆ ಈ ಎಲ್ಲಾ ಪೋಷಕಾಂಶಗಳನ್ನ ನೀವು ಕಳ್ಕೊಂಡಂತೆ ಆಗುತ್ತೆ. ಅದರಲ್ಲೂ ಮುಖ್ಯವಾಗಿ ವೆಜಿಟೇರಿಯನ್ಸ್ಗೆ ವಿಟಮಿನ್ B12 ಸ್ವಲ್ಪ ಪ್ರಮಾಣದಲ್ಲಿ ಸಿಗ್ತಾ ಇದೆ ಅಂತ ಹೇಳಿದ್ರೆ ಅದು ಹಾಲಿನಲ್ಲಿ. ಯಾಕೆಂದ್ರೆ ಹಸು ಹೊರಗಡೆ ಇರುವಂತಹ ಹುಲ್ಲನ್ನ ತಿಂದು ಬರುತ್ತೆ, ಅದರಲ್ಲಿ ಅದು ನ್ಯಾಚುರಲಿ ಉತ್ಪತ್ತಿ ಆದಂತಹ ಹಾಲಿನಲ್ಲಿ ಸ್ವಲ್ಪ ಪ್ರಮಾಣದಲ್ಲಿ ವಿಟಮಿನ್ B12 ಸಿಗುತ್ತೆ. ಸೊ ಹಾಗಾಗಿ ಈ ಎಲ್ಲಾ ವಿಚಾರವನ್ನ ಗಮನಿಸಿದ್ರೆ ಹಾಲನ್ನ ಕುಡಿಯಬಹುದು, ಆದರೆ ಕಂಡೀಷನ್ಸ್ ಅಪ್ಲೈ. ಸೊ ಈ ಒಂದು ಇಂಟ್ರೆಸ್ಟಿಂಗ್ ವಿಚಾರಗಳನ್ನ ನಿಮ್ಮ ಸ್ನೇಹಿತರೊಂದಿಗೂ ಕೂಡ ಶೇರ್ ಮಾಡ್ಕೊಳ್ಳಿ ಅಂತ ರಿಕ್ವೆಸ್ಟ್ ಮಾಡ್ಕೊಳ್ತಾ ಎಲ್ಲರಿಗೂ ಧನ್ಯವಾದಗಳು.